ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವತ್ತು ವಡಾಪಾವ್ ಹೆಂಗೆ ಮಾಡ್ಬೇಕಂಬ ತೋರಿಸ್ಕೊಡ್ತೀನಿ ನೋಡ್ರಿ. ನಾನು ಏನು ಮಾಡೀನಿ, 1 kg ಆಲೂಗಡ್ಡೆ ತೊಗೊಂಡೀನಿ. ಆಲೂಗಡ್ಡೆ ತೊಗೊಂಡು ಕುಕ್ಕರ್ದಾಗ ಚಲೋ ತೊಳ್ಕೊಂಡು 2 ಸರ್ತಿ ತೊಳೆದೀನಿ ನೋಡ್ರಿ. ತೊಳೆದು ಕುಕ್ಕರ್ದಾಗ ಹಾಕಿಟ್ಟೀನಿ ನೋಡ್ರಿ. ಈಗ ಕುಕ್ಕರ್ದಾಗ ಹಾಕಿಟ್ಟು ಗ್ಯಾಸ್ ಮೇಲೆ ಇಟ್ಟೀನಿ. ಈಗ ಗ್ಯಾಸ್ ಮೇಲೆ ಇಟ್ಟು ಆಲೂ ಏನು ಮಾಡ್ಕೋಬೇಕ್ರಿ, ಚಲೋ ಕುದಿಸ್ಕೋಬೇಕ್ರಿ. ಚಲೋ ಮೆತ್ತ ಕುದಿಸ್ಕೊಂಡು ತೆಕ್ಕೋಬೇಕ್ರಿ. ಕುಕ್ಕರ್ ನೋಡ್ರಿ, ನಾನು ಕುಕ್ಕರ್ದಾಗ ಇಟ್ಟು 4 ಸೀಟಿ ಮಾಡಿಸೀನಿ ರೀ. ಆಲೂಗ 4 ಸೀಟಿ ಆದಮೇಲೆ ತೆಕ್ಕೋಬೇಕ್ರಿ. ನನ್ನ ಮಕ್ಕಳು ಸಂಡೇ ಸ್ಪೆಷಲ್ ಏನರ ಮಾಡಂತಂದ್ರೆ ನಾನು ಮಾಡೀನಿ ರೀ, ವಡಾಪಾವ್ ಮಾಡೀನಿ ನೋಡ್ರಿ. ಸಂಡೇ ದಿನ ಮಕ್ಕಳು ಮನೇಲಿ ಇರ್ತಾರಲ್ಲ ರೀ, ತಿಂತಾರೆ. ಹಾಗಾಗಿ ನಾನು ವಡಾಪಾವ್ ಮಾಡೀನಿ ನೋಡ್ರಿ. ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಿ. ಈಗ 3-4 ಸೀಟಿ ಆಗ್ಬೇಕ್ರಿ. ಸೀಟಿ ಆದಮೇಲೆ ಆಲೂ ತೆಕ್ಕೋಬೇಕ್ರಿ. ಒಳಗಿಂದು ಕುಕ್ಕರ್ದಾಗಿಂದ ತೆಕ್ಕೋಬೇಕು ನೋಡ್ರಿ. ತಿನ್ಲಕ್ಕೂ ಟೇಸ್ಟ್ ಇರ್ತಾವೆ ರೀ ವಡಾಪಾವ್. ನಂಗಂತೂ ಭಾಳ ಇಷ್ಟ ಅದ ನೋಡ್ರಿ. ನಿಮ್ಗೆ ಅದನ್ನು ಇಲ್ಲ ನೋಡ್ರಿ, ಮಾಡಿ ನೋಡ್ರಿ, ಅವ್ನು ಟೇಸ್ಟ್ ಇರ್ತಾವೆ. ಈಗ ನಾನು ಮಾಡೀನಿ ರೀ. ಈಗ ಒಂದು ಕಡಲೆ ಹಿಟ್ಟು ತೊಗೊಂಡಿನಿ. ಒಂದು ಭಗೋಣಿದಾಗ ಕಡಲೆ ಹಿಟ್ಟು ತೊಗೋಬೇಕ್ರಿ. ಕಡಲೆ ಹಿಟ್ಟು ತೊಗೊಂಡು ಜರಡಿ ಹಿಡ್ಕೋಬೇಕು. ಜರಡಿ ಹಿಡ್ಕೊಂಡು ಕಡಲೆ ಹಿಟ್ಟು ಒಂದು ಭಗೋಣಿದಾಗ ತೊಗೋಬೇಕ್ರಿ. ಇದು ಬ್ಯಾಟರ್ ಮಾಡ್ಕೋಬೇಕ್ರಿ. ವಡೆ ಮಾಡೋ ಸಲುವಾಗಿ ಬ್ಯಾಟರ್ ಮಾಡ್ಕೋಬೇಕ್ರಿ. ಕಡಲೆ ಹಿಟ್ಟು ಹಾಕಿ ಅದ್ರಾಗ ಏನು ಹಾಕ್ಬೇಕ್ರಿ, ಅರ್ಶಿಣ ಹಾಕ್ಬೇಕ್ರಿ. ಅರ್ಶಿಣ ಹಾಕಿ ಸೋಡಾ ಹಾಕ್ಬೇಕ್ರಿ. ಸೋಡಾ ಹಾಕಿ ಅಜ್ವಾನ್ ಇರ್ತಾವಲ್ಲ ರೀ, ಅಜ್ವಾನ್ ಹಾಕಬೇಕು. ಮತ್ತು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಏನು ಮಾಡಬೇಕು, ಚಲೋ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಬ್ಯಾಟ್ರ ಕರೆಕ್ಟ್ ಬರ್ಬೇಕ್ರಿ ಇದ್ರದ್ದು. ಅಂದರೆ ಏನಾಗ್ತಾವೆ, ವಡೆ ಮೆತ್ತಗೆ ಚಲೋ ಆಗ್ತಾವೆ ರೀ. ನಾನು ಮಾಡೀನಿ ಒಳಗೆ ಸೋಡಾನು ಹಾಕೀನಿ ನೋಡ್ರಿ. ಸ್ವಲ್ಪ ಸೋಡಾ ಹಾಕಿ ಮತ್ತು ಉಪ್ಪು, ಅರಿಶಿಣ, ಅಜ್ವಾನ ಹಾಕಿ ಕಲಿಸ್ಕೊಂಡೇನಿ ನೋಡ್ರಿ. ಇದು ಬ್ಯಾಟ್ರ ಕಲಿಸ್ಕೊಂಡು ಇಟ್ಕೋಬೇಕ್ರಿ. ಇದು ಒಂದು ಕಡೆ ಇಟ್ಕೋಬೇಕ್ರಿ. ಇಟ್ಕೊಂಡು ಈಗ ಆಲೂ ಕುದ್ದಿರ್ತಾವಲ್ಲ ರೀ, ಈಗ ಆಲೂ ಏನು ಮಾಡ್ಬೇಕ್ರಿ, ಕುಕ್ಕರ್ದಾಗಿಂದು ತೆಕ್ಕೋಬೇಕ್ರಿ. ಹಿಟ್ಟು ನಾನು ನೋಡ್ರಿ ಕಲಿಸಿಟ್ಟೀನಿ ನೋಡ್ರಿ. ಇದು ನನ್ನ ಮಕ್ಕಳಂತೂ ಭಾಳ ಇಷ್ಟ ಮಾಡಿ ತಿಂತಾರೆ ರೀ. ಹಾಗಾಗಿ ನಾ ಮೇಲೆ ಇದೇ ಮಾಡ್ತೀನಿ ರೀ. ವಡಾಪಾವ್ ಮನೆಯಲ್ಲೇ ಮಾಡ್ಕೊತಿರ್ತೀನಿ ರೀ. ಹೊರಗಿನ ಥರ ಏನಿಲ್ಲ, ಮನೆಗೆ ಮಾಡ್ತೀವಿ ರೀ. ಈಗ ನೋಡಿರಿ, ಕುಕ್ಕರ್ದಾಗಿಂದೆಲ್ಲ ಬಿಸಿ ಬಿಸಿ ಆಲೂ ತೆಕ್ಕೊಂಡು ನೋಡ್ರಿ. ತೆಕ್ಕೊಂಡು ಇವೆಲ್ಲ ಒಂದು ಕಡೆ ಇಟ್ಕೊಂಡು ಆಮೇಲೆ ಏನು ಮಾಡ್ಬೇಕ್ರಿ, ಅದ್ರದ್ದೆಲ್ಲ ಸೊಪ್ಪಿ ತೆಕ್ಕೋಬೇಕ್ರಿ. ಮೇಲಿಂದೆಲ್ಲ ಸೊಪ್ಪಿ ತೆಗೆದು ಚೆಕ್ ಮಾಡ್ಕೋಬೇಕ್ರಿ. ಸುಡ್ಲತ್ತವ್ರಿ ಭಾಳ ಇವು, ಹಾಗಾಗಿ ತೆಗಿಲಕ್ಕೆ ತ್ರಾಸ ಆಗ್ಲತ್ತವ ಸ್ವಲ್ಪ. ಚಲೋ ಎಲ್ಲ ಮ್ಯಾಲಿಂದೆಲ್ಲ ಸೊಪ್ಪಿ ತೆಕ್ಕೊಂಡು ಏನು ಮಾಡ್ಕೋಬೇಕ್ರಿ, ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕ್ರಿ. ಒಂದು ಕಡೆ ಇಟ್ಕೊಂಡು ಈಗೆಲ್ಲ ಏನು ಮಾಡ್ಬೇಕ್ರಿ, ಆಲೂಗಳು ಕಟ್ ಮಾಡ್ಬೇಕ್ರಿ. ಇವು ಕಟ್ ಮಾಡಿ ಎಲ್ಲ ಪೀಸ್ ಮಾಡಿಡ್ಬೇಕ್ರಿ. ಇವು ಆಲೂಗಳೆಲ್ಲ ಪೀಸ್ ಮಾಡಿಟ್ಟು ಚಲೋ ಎಲ್ಲ ಎಲ್ಲ ಕಡೆ ಬರೀ ಕಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ. ಈಗ ಆಲೂ ನೋಡ್ರಿ ಕಟ್ ಮಾಡಿ ಇಡ್ಲತ್ತೀನಿ. ಎಲ್ಲ ಪೂರ್ತಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕ್ರಿ. ಇಟ್ಕೊಂಡು ಎಲ್ಲ ಬಿಸಿ ಅವಲ್ರಿ, ಇನ್ನೂ ಸುಡ್ಲತ್ತವ್ರಿ. ಹಾಗಾಗಿ ಕಟ್ ಮಾಡ್ಲಿಕ್ಕೆ ತ್ರಾಸ ಆಗ್ಲತ್ತ ಸ್ವಲ್ಪ. ಎಲ್ಲ ಕಟ್ ಮಾಡ್ಕೋಬೇಕ್ರಿ. ಮಾಡಿಕೊಂಡು ತೆಗೆದಿಡ್ಬೇಕ್ರಿ. ಪಲ್ಯ ಮಾಡ್ಕೋಬೇಕಲ್ರಿ, ವಡೆ ಮಾಡ್ಲಿಕ್ಕೆ ಪಲ್ಯ ಮಾಡ್ಕೊಂಬ ಸಲುವಾಗಿ ಆಲೂದಾಗ ಇದ್ರ ಕಡೆದಾಗ ರೀ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕೊತ್ತಂಬರಿ, ಕರಿಬೇವು, ಜೀರಿಗೆ ಎಲ್ಲ ಹಾಕೀನಿ ನೋಡ್ರಿ. ಒಳಗೆ ಹಸಿಮೆಣ್ಸಿನ್ಕಾಯ್ದು ಖಾರ ಹಾಕೀನಿ. ಹಾಕಿ ಬೆಳಗಡ್ಡೆ ಹಾಕೀನಿ. ಬೆಳಗಡ್ಡೆ ಹಾಕಿ ಫೋಣೆ ಹೊಡಿಬೇಕು. ಒಗ್ಗರಣೆ ಹಾಕ್ಬೇಕ್ರಿ. ಅದಕ್ಕೆ ಒಗ್ಗರಣೆ ಹಾಕಿ ಸ್ವಲ್ಪ ಅರಿಶಿಣ ಹಾಕ್ಬೇಕ್ರಿ. ಅರಿಶಿಣ ಹಾಕಿದ್ಮೇಲೆ ಮತ್ತು ಉಪ್ಪು ಖಾರ ಹಾಕ್ಬೇಕ್ರಿ. ಖಾರ ಹಾಕ್ಬೇಕು. 2-3 ಚಮಚ ಖಾರ ಹಾಕಿದ್ರಿ. ಮತ್ತು ಉಪ್ಪು ಹಾಕೀನಿ ನೋಡ್ರಿ. ಉಪ್ಪು ಹಾಕಿ ಆಲೂಗಡ್ಡೆ ಹಾಕ್ಕೋಬೇಕ್ರಿ. ಒಳಗೆ ಆಲೂಗಡ್ಡೆ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, ಚಲೋ ಎಲ್ಲ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಫ್ರೆಂಡ್ಸ್, ನೀವು ಭೀ ಮಾಡ್ತೀನಿ ನೋಡ್ರಿ, ಟೇಸ್ಟ್ ಬರ್ತಾವೆ, ಚಲೋ ಇರ್ತಾವೆ. ಅದ್ರಾಗ ಮತ್ತು ನೋಡ್ರಿ ವಡೆ ಮಸಾಲ ಹಾಕೀನಿ ರೀ. ಮತ್ತು ಚಾಟ್ ಮಸಾಲ ಹಾಕೀನಿ ನೋಡ್ರಿ. 2 ಹಾಕಿ ಚಲೋ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಪಲ್ಯ ಭಾಳ ಟೇಸ್ಟ್ ಆಯ್ತದೆ ರೀ. ಇದು ಹಾಗೆ ತಿಂದ್ರೂ ಭಾಳ ಟೇಸ್ಟ್ ಆಗ್ತದೆ ರೀ. ಹಾಗಾಗಿ ನೋಡ್ಬೇಕ್ರಿ, ಇದು ಎಲ್ಲ ಚಲೋ ಕೆಳಗೆ ಮೇಲೆ ಮಾಡಿ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಲ್ಯ ಚಲೋ ಮೆತ್ತ ಕುದಿಸ್ಬೇಕ್ರಿ. ಇದು ಅಂದರೆ ವಡೆ ಟೇಸ್ಟಿ ಆಗ್ತಾವೆ ರೀ. ಅಂದ್ರೆ ಒಳಗೆ ಗಡ್ಡಿ ಆಲೂ ಇದ್ದವಲ್ಲ ರೀ, ಅಂದ್ರೆ ಟೇಸ್ಟ್ ಹತ್ತಂಗಿಲ್ಲ ರೀ. ಅದಕ್ಕೆ ಏನು ಮಾಡ್ಬೇಕ್ರಿ, ಚಲೋ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಆಲೂಗಡ್ಡೆ ಎಷ್ಟು ಮೆತ್ತ ಕುದೀತಲ್ಲ ರೀ, ಅಷ್ಟು ಟೇಸ್ಟಿ ಬರ್ತಾವೆ ರೀ ವಡೆ. ಹಾಗಾಗಿ ನಾನು ನೋಡ್ರಿ ಪೂರ್ತಿ ಕೆಳಗೆ ಮೇಲೆ ಮಾಡಿ ಒಂದು ಪ್ಲೇಟ್ದಾಗ ತೆಗೆದಿಟ್ಟಿನಿ ನೋಡ್ರಿ. ಕೈಗೆ ಅದು ಈಗ ಇಟ್ಟು ಮತ್ತು ಕಡೆದಾಗ ರೀ ಎಣ್ಣೆ ಹಾಕ್ಕೋಬೇಕ್ರಿ. ಏನು ಮಾಡ್ಲಕ್ರಿ ಅಂದ್ರೆ ವಡೆ ಕರಗಿಸ್ಕೊಳೋ ಸಲುವಾಗಿ ರೀ. ಅದ್ರ ಸಲುವಾಗಿ ನಾನು ಏನು ಮಾಡೀನಿ ರೀ, ಈಗ ಮೆಣಸಿನ್ಕಾಯಿ ಬೇಕಲ್ಲ ರೀ, ವಡೆ ಜೊತೆ ತಿನ್ಲಕ್ಕೆ ಬೇಕಲ್ಲ ರೀ ಟೇಸ್ಟಿ ಮೆಣಸಿನ್ಕಾಯಿ. ಅದ್ರ ಸಲುವಾಗಿ ಏನು ಮಾಡೀನಿ ರೀ, ಮೆಣಸಿನ್ಕಾಯಿ ಕರಿಲಕ್ಕೆ ಇಟ್ಟೀನಿ ನೋಡ್ರಿ. ಎಣ್ಣೆದಾಗ ಮೆಣಸಿನ್ಕಾಯಿ ಕರಗಿಸ್ಕೋಬೇಕ್ರಿ. ಕರಗಿಸ್ಕೊಂಡ್ರೆ ಭಾರಿ ಟೇಸ್ಟ್ ಬರ್ತಾವೆ ರೀ ಇವು. ಹಾಗಾಗಿ ಮೆಣಸಿನ್ಕಾಯಿ ಕರಿಲಕ್ಕೆ ಇಟ್ಟೀನಿ ನೋಡ್ರಿ. ಎಣ್ಣೆ ಕರಗಿಸ್ಕೊಂಡು ಒಂದು ಕಡೆ ಸೈಡಿಗೆ ಇಟ್ಕೋಬೇಕಾಗ್ತದೆ ರೀ. ನಾವು ಉಪ್ಪು ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗ್ತಾವೆ ರೀ ವಡೆ ಸಂಗಟ. ಹಾಗಾಗಿ ಮೆಣಸಿನ್ಕಾಯಿ ಕರಿಲಿತ್ತೀನಿ ನೋಡ್ರಿ. ಕರೆದು ತೆಕ್ಕೋಬೇಕ್ರಿ. ಒಂದು ಕಡೆ ತೆಕ್ಕೊಂಡು ಇಟ್ಕೋಬೇಕ್ರಿ. ವಡೆಗಳು ಮೆಣಸಿನ್ಕಾಯಿ ತೆಗೆದು ಇಟ್ಕೊಂಡ್ಮೇಲೆ ಈಗ ಅದ್ರಾಗೆ ಕಡೆದಾಗ ಏನು ಮಾಡ್ತೀನಿ ರೀ, ಈಗ ನಾವು ಬ್ಯಾಟರ್ ಮಾಡ್ಕೊಂಡಿದ್ದಿರ್ತೀವಲ್ಲ ರೀ ಕಡಲೆ ಹಿಟ್ಟಿಂದು,
ಆ ಬೆಟ್ರ್ ತೊಗೋಬೇಕ್ರಿ. ಆ ಬೆಟ್ರ್ ತೊಗೊಂಡು ಸ್ವಲ್ಪ ಎಲ್ಲ ಇರ್ತದಲ್ಲ ರೀ ಅದೆಲ್ಲ ಹಿಂಗೆ ಹಾಕ್ಕೋಬೇಕ್ರಿ ಸುಮ್ಮ ಕೈಲಿ ಹಾಕ್ಕೊಂಡು ತೆಕ್ಕೋಬೇಕ್ರಿ. ಇವು ಚಲೋ ಕೆಂಪಗೆ ಕರಗಿಸ್ಕೋಬೇಕ್ರಿ. ಇದು ಕರಗಿಸ್ಕೊಂಡು ತೆಕ್ಕೋಬೇಕ್ರಿ. ಇದು ತೆಕ್ಕೊಂಡು ಇದ್ರದ್ದು ಚಟ್ನಿ ಮಾಡ್ಬೇಕ್ರಿ. ಹಾಗಾಗಿ ಇವು ಹಾಕಿನಿ ನೋಡ್ರಿ ಕೈಲಿ ತೆಗೆದಿಲ್ಲತ್ತೀನಿ ನೋಡ್ರಿ ಕೆಂಪು ಕರಗಿಸ್ಕೊಂಡು ತೆಕ್ಕೋಬೇಕ್ರಿ. ಇವು ತೆಕ್ಕೊಂಡು ಇವಾಗ ಇದ್ರಾಗ ಏನು ಮಾಡ್ಬೇಕ್ರಿ, ಮಿಕ್ಸಿ ಜಾರ್ದಾಗ ತೆಕ್ಕೋಬೇಕು. ಅದೇ ಮಿಕ್ಸಿ ಜಾರ್ದಾಗ ತೆಕ್ಕೊಂಡು ಅದ್ರಾಗ ಇಷ್ಟು ಉಪ್ಪು, ಖಾರ, ಬೆಳ್ಳುಳ್ಳಿ, ಜೀರಿಗೆ ಹಾಕ್ಬೇಕ್ರಿ. ಕಡಿಪತ್ತ ಹಾಕಿ ಈ ಖಾರ ಹಾಕಿನಿ ನೋಡ್ರಿ. ಖಾರ ಹಾಕಿನಿ, ಉಪ್ಪು ಹಾಕಿನಿ, ಬೆಳ್ಳುಳ್ಳಿ ಹಾಕಿನಿ. ಇವೇನು ಮಾಡ್ಬೇಕ್ರಿ, ಇದು ಮಿಕ್ಸಿದಾಗ ಜೀರಿಗೆ ಹಾಕಿ ಕುಟ್ಕೋಬೇಕ್ರಿ. ಇದು ಮಿಕ್ಸಿದಾಗ ಕುಟ್ಕೊಂಡೆ ಅಂದ್ರಿ ಇದು ಚಟ್ನಿ ರೆಡಿ ಆಯ್ತದ ರೀ. ವಡಾಪಾವ್ ಸಂಗಡ ತಿನ್ಲಕ್ಕ ಚಟ್ನಿ ಬೇಕ್ರಿ. ಇದು ಬೆಟ್ರ್ ಇರ್ತಲ್ಲ ರೀ, ನೀವು ಹಿಟ್ಟು ಕಲಸಿನ ಬೆಟ್ರದಿಂದ ಚಟ್ನಿ ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಈಗ ಕೊತ್ತಂಬರಿ ಚಟ್ನಿ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಆ ಚಟ್ನಿ ಮುಗಿದ್ರಿ. ಈಗ ಕೊತ್ತಂಬರಿ ಚಟ್ನಿ ಮಾಡ್ಕೊಳತ್ತೀನಿ. ಕೊತ್ತಂಬರಿದಾಗ ಉಪ್ಪು ಹಾಕ್ಕೋಬೇಕು, ಮೆಣಸಿನ್ಕಾಯಿ ಹಾಕ್ಕೋಬೇಕು 3-4, ಮತ್ತು ಜೀರಿಗೆ ಹಾಕ್ಕೋಬೇಕ್ರಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಕೊತ್ತಂಬರಿ ಚಟ್ನಿನೂ ಮಾಡ್ಕೋಬೇಕ್ರಿ. ಈಗ ಅದನ್ನು ಮಿಕ್ಸಿದಾಗ ಮಾಡ್ಕೊಳತ್ತೀನಿ ನೋಡ್ರಿ. ಕೊತ್ತಂಬರಿ ಚಟ್ನಿನೂ ಮಾಡ್ಲತ್ತೀನಿ ರೀ. ಕೊತ್ತಂಬರಿ ಚಟ್ನಿ ಭಾರಿ ಟೇಸ್ಟ್ ಇರ್ತದೆ ರೀ ತಿನ್ಲಕ್ಕದು. ವಡಾಪಾವ್ ಸಂಗಡ ಕೊತ್ತಂಬರಿ ಚಟ್ನಿ ಇದ್ದರೆ ಭಾರಿ ಸೂಪರ್ ಟೇಸ್ಟ್ ಬರ್ತದೆ ರೀ. ಟೇಸ್ಟ್ ಬಂತಂದ್ರೆ ತಿನ್ಲಕ್ಕ ರೆಡಿ ಆಯ್ತು ರೀ. ಕೊತ್ತಂಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ. ಈ ಕೊತ್ತಂಬರಿ ಚಟ್ನಿ ರೆಡಿ ಐತ್ರಿ. ಈಗ ಆಯ್ತಲ್ಲ ರೀ, ಇದ್ರ ಚಟ್ನಿ ಮುಗೀತು. ಅದು ಚಟ್ನಿ ಮುಗೀತು. ಈಗ ಹಿಟ್ಟು ವಡೆ ಹಾಕ್ಕೋಬೇಕಲ್ಲ ರೀ. ಈ ಹಿಟ್ಟು ತೊಗೋಬೇಕ್ರಿ. ಹಿಟ್ಟು ತೊಗೊಂಡು ಬಟ್ರದಾಗ ಹಾಕ್ಕೊಂಡು ಕೆಳಗೆ ಮೇಲೆ ಮಾಡಿಕೊಂಡು ಎಣ್ಣೆ ಹಾಕಿ ಕರ್ಕೋಬೇಕ್ರಿ. ಕರ್ಕೊಂಡು ವಡೆ ರೆಡಿ ಮಾಡ್ಕೋಬೇಕ್ರಿ. ವಡೆ ರೆಡಿ ಮಾಡಿಕೊಂಡು ಕರಗಿಸ್ಕೋಬೇಕ್ರಿ. ಚಲೋ ಕ್ರಿಸ್ಪಿ ಕರ್ಸ್ಕೋಬೇಕ್ರಿ. ಅಂದ್ರೆ ಹಿಂಗೆ ಖಡಕ್ ಆಗ್ಬೇಕ್ರಿ ಚಲೋ. ಅದಂದ್ರೆ ಏನಾಯ್ತದ ರೀ, ಟೇಸ್ಟ್ ಬರ್ತಾವೆ ರೀ ವಡೆ. ಹಾಗಾಗಿ ಇವು ಕರಗಿಸ್ಕೊಳತ್ತೀನಿ ನೋಡ್ರಿ. ಚಲೋ ರೆಡ್ ಕಲರ್ ಆಗ್ಬೇಕ್ರಿ. ಇವು ರೆಡ್ ಕಲರ್ ಆದಂದ್ರೆ ವಡೆ ಟೇಸ್ಟಿ ಬರ್ತಾವೆ ರೀ. ಈಗ ನೋಡಿರಿ ವಡೆ ಕರಗಿಸಿ ತೆಕ್ಕೊಳ್ತೀನಿ ನೋಡ್ರಿ. ವಡೆ ಕರಗಿಸ್ಕೊಂಡು ತೆಕ್ಕೋಬೇಕ್ರಿ. ಟೇಸ್ಟಿ ಆಯ್ತವೆ ರೀ. ಚಲೋ ಕ್ರಿಸ್ಪಿ ಆಯ್ತವೆ. ಕೆಂಪಗಾದಂದ್ರೆ ಕ್ರಿಸ್ಪಿ ಆಯ್ತವೆ ರೀ. ಈಗ ನೋಡಿರಿ ವಡೆನೂ ರೆಡಿ ಅದು. ಮತ್ತು ಈಗ ನೋಡಿರಿ ಕೊತ್ತಂಬರಿ ಚಟ್ನಿ ಆಯಿತು, ಅದು ಚಟ್ನಿ ಆಯಿತು, ಪಾವ್ ರೆಡಿ ಆದು, ಮೆಣಸಿನ್ಕಾಯಿ ರೆಡಿ ಆದು, ಮತ್ತು ವಡೆನೂ ರೆಡಿ ಆದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೋಡಿರಿ ಹೆಂಗಾಯ್ತು ಅಂಬದು ಹೇಳ್ರಿ.